ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಹತ್ರ ನಾನು ನಮ್ಮನೆ ವಾತಾವರಣ ಹೇಗಿದೆ, ಮನೆ ಸುತ್ತಮುತ್ತಲು ಗಿಡಗಳು ಮರಗಳು ಏನೇನಿದೆ ಅಂತ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ ಗಾಯ್ಸ್. ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮ್ಮ ಜಮೀನು ಎಷ್ಟಿದೆ ಅಂತ ಎಲ್ಲ ಕಾಣಿಸುತ್ತೆ. ತೆಂಗಿನ ಮರ ಇದೆ, ಇದು ಹೊಸದಾಗಿ ಮಾಡ್ಕೊಂಡಿರೋ ಗುಡ್ಲು. ಇದು ಟ್ರ್ಯಾಕ್ಟರ್ ನಿಲ್ಸೋಕೆ ಅಂತ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಹುಲ್ಗುಡ್ಡೆ ಸಹ ಎರಡಿದೆ ನೋಡಿ. ಎಷ್ಟೊಂದು ಮರಗಳಿದೆ. ಈಗ ಸ್ವಲ್ಪ ಮರಗಳು ಕಮ್ಮಿ ಆಗಿದೆ. ನನ್ನ ಮದುವೆ ದೋಸ್ತರದಲ್ಲಿ ಸುಮಾರು ಮರಗಳಿದ್ದು ಎಲ್ಲನೂ ಕಡ್ದು ಹಾಕ್ಬಿಟ್ಟಿದ್ದಾರೆ ನೋಡಿ. ಮನೆ ಸುತ್ತಮುತ್ತ ಫುಲ್ಲು ಹಸಿರು, ಗ್ರೀನರಿ ಅಂತೂ ಸಖತ್ತಾಗಿರುತ್ತೆ. ಇದು ನಮ್ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಬಿಳಿ ಕಾಯಿಲೆ ಅನ್ನೋದು ಬಂದ್ಬಿಟ್ಟು ಎಂಥ ಬೆಳೆ ಮಾಡಿದ್ರೂ ಸಹ ಬಿಳಿ ಕಾಯಿಲೆಯಿಂದ ಎಲ್ಲ ರೈತರಿಗೂ ನಷ್ಟ ಈ ವರ್ಷ ನೋಡಿ. ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ವಾತಾವರಣ. ಈ ಸೈಡ್ ಬಂದರೆ ಹೂವಿನ ಗಿಡಗಳು ಕಾಣಿಸುತ್ತೆ. ಹೂವಿನ ಗಿಡ, ಕಬ್ಬು ವಿಡಿಯೋ ಮಾಡಿದ್ದೀನಲ್ಲ, ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಷ್ಟು ಕಾಣಿಸುತ್ತೆ ನೋಡಿ. ಆ್ಯಂಡ್ ಇಲ್ಲೇ ರೋಡ್ ಇದೆ, ಇಲ್ಲಿ ಮುಂದೆನೂ ಸಹ ಜಮೀನಿದೆ ನೋಡಿ. ಇಲ್ಲೂ ಸಹ ಕಾಣಿಸುತ್ತೆ. ರೆಡ್ ಕಲರ್ ದಾಸವಾಳ, ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು ನೋಡಿ. ಫ್ರೆಂಡ್ಸ್, ನಾನು ಡೈಲಿ ಹೂ ಕುಯ್ಯೋಕೆ ಅಂತ ಬರ್ತೀನಲ್ಲ, ಆ ಹೂ ಕುಯ್ಯೋ ಜಾಗ ಇದೇನೆ. ತುಂಬ ಹೂಗಳಿದೆ ನಮ್ಮ ಮನೇಲಿ. ಎಲ್ಲ ಥರ ಹೂಗಳಿಲ್ಲ, ಆದರೆ ನಮ್ಮ ಮನೇಲಿ ಫೋಟೋಗಳಿರೋ ಅಷ್ಟು ಹೂಗಳು ನಮ್ಮ ಮನೇಲಿರೋದು ಸಾಕಾಗುತ್ತೆ. ಗಾಯ್ಸ್, ಈ ಸಲ ನಮ್ಮ ರೈತರ ಜೀವನ ಹೇಗಾಗಿದೆ ಅಂತಂದರೆ, ಈ ಕಡೆ ಜೋಳ ಹಾಕಿ ಎಲ್ಲ ಬಿಳಿ ರೋಗ ಬಂದು ಯಾವುದ್ರಲ್ಲೂ ಲಾಭ ತಗೊಳ್ಳಂಗೆ ಎಲ್ಲ ಈ ಸಲ ಹಾಗಾಗ್ಬಿಟ್ಟಿದೆ ನೋಡಿ. ಎಷ್ಟೊಂದು ಬಿಳಿ ಕಾಯಿಲೆ ಬಂದ್ಬಿಟ್ಟಿದೆ ನಮ್ಮ ಜಮೀನಲ್ಲಿ. ಇನ್ನು ಇಲ್ಲೆಲ್ಲ ಬರ್ತಾ ಇರೋದು ಶೋ ಗಿಡಗಳು ನೋಡಿ. ಇಷ್ಟು ನಾವು ಕಾಂಪೌಂಡ್ ಪಕ್ಕದಲ್ಲೇ ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕಿ 1 ವರ್ಷ ಆಯಿತು. ನಾನು ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ಹಾಕಿರೋದು. ಪುದೀನ ನೋಡಿ, ಮನೆ ಪಕ್ಕದಲ್ಲೇ ಬಿಟ್ಟಿದೆ. ಆದರೆ ನಾವು ಪುದೀನ ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡಲ್ಲ. ಇದು ನಾಟಿ ಸಂಬಾರ, ಅಷ್ಟು ಟೇಸ್ಟು ಇರೋದಿಲ್ಲ. ಬಟ್ ಸಾಂಬಾರು ಸೊಪ್ಪು ಇಲ್ದಿದ್ದ ಟೈಮಲ್ಲಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇನ್ನು ಇದು ಬಂದುಬಿಟ್ಟು ಬೂದುಗುಂಬಳಕಾಯಿ. ಒಂದು ಚಿಗುರುತ್ತಾ ಇದೆ, ಆಚೆ ಕಡೆ ಇದೆ, ಚಿಗುರಿದೆ. ಆಯ್ತು, ಪೂಜೆಗಂತೂ ರೆಡಿ ಆಗ್ತಿದೆ ಒಂದು ಬೂದುಗುಂಬಳ. ಈ ಕಬ್ಬಂತೂ ಸುಮಾರು 4-5 ವರ್ಷದಿಂದ ಇದೇ ಜಾಗದಲ್ಲೇ ಇದೆ. ಕಟ್ ಮಾಡ್ದಂಗೆ ಗ್ರೋತ್ ಆಗ್ತಾನೇ ಇದೆ. ಇನ್ನು ನಾವು ಬಟರ್ ಫ್ರೂಟ್ನ ತಿಂದ್ಬಿಟ್ಟು ಅದ್ರ ಸೀಡ್ಸ್ನ ಎಸೆಯಲ್ಲ ನೋಡಿ. ಈ ಥರ ಪಾಟಿಗೆ ಹಾಕಿಟ್ರೆ ಎಲ್ಲ ಚಿಗುರ್ಬಿಡುತ್ತೆ. ಇದು ಸಪೋಟೊ ಬೀಜ. ಇದು ಟೊಮೊಟೊ ಗಿಡ ನೋಡಿ. ಟೊಮೊಟೊ ಗಿಡ ಎಲ್ಲಂದ್ರಲ್ಲಿ ಉಟ್ಕೊಬಿಟ್ಟಿದೆ. ಇದು ಸಹ ಬಟರ್ ಫ್ರೂಟು. ಬಟರ್ ಫ್ರೂಟು ಸುಮಾರು ಜನಕ್ಕೆ ಏನು ಅಂತಲೇ ಗೊತ್ತಿರಲ್ಲ. ಇದು ನರ್ಬೀಸ. ನಮ್ಮನೆ ಔಷಧಿ ಗಿಡಗಳಂತೂ ಸುಮಾರಿದೆ. ಇದು ನೋಡಿ, ಸೀಬೆ ಗಿಡ ಯಾವ ಜಾಗದಲ್ಲಿ ಹುಡ್ತಿದೆ ನೋಡಿ. ಹೂವಿನ ಗಿಡದ ಮಧ್ಯೆ ಬಿಡ್ತಾ ಇದೆ. ಇನ್ನು ಈ ತರಕಾರಿಗಳೆಲ್ಲ ಕೊಳ್ತೋಗಿರ್ತಾವಲ್ಲ, ಅವನ್ನೆಲ್ಲ ತೆಗ್ದು ಇಲ್ಲಿಗೆ ಎಸ್ಬಿಡ್ತೀನಿ ನೋಡಿ. ಮೆಣಸಿನ್ಕಾಯಿ ಕರ್ಗೋಗಿತ್ತಂತ ಎಸ್ತಿದ್ದೆ, ಅದು ಗಿಡ ಹುಟ್ಕೊಬಿಟ್ಟಿದೆ. ಸುಮಾರು ಗಿಡ ಹುಟ್ಟಿದೆ. ಅದು ಬೇರೆ ಕಡೆಗೆಲ್ಲ ನೆಟ್ಟಿದ್ದೀನಿ. ಇದು ಪಾಟಲ್ಲಿ ಬಂದಿರೋದು. ಅಲ್ಲೊಂದು ಮೆಣಸಿನ ಗಿಡ ಸಹ ಇದೆ ನೋಡಿ. ನೋಡಿ ಗಾಯ್ಸ್, ಹೇರಳೆಕಾಯಿ ಎಲ್ಲ ಫಸ್ಟ್ ಟೈಮ್ ಫಸಲು, ತುಂಬ ಚೆನ್ನಾಗಿ ಬಿಟ್ಬಿಟ್ಟಿದೆ. ಇದು ಸಹ ಶೋ ಗಿಡ. ಈ ಗಿಡದಲ್ಲಿ ಔಷಧಿ ಸಹ ಇದೆ. ಪೂಜೆಗೆ ಹೂ ನೋಡಿ ಸಿಕ್ಬಿಡ್ತು. ಈಗ ಮಲ್ಕೊಬಿಟ್ಟಿದೆ. ಈ ಎಲೆ ಬಂದು ಸೋಕಾಗಿರುತ್ತಲ್ಲ, ಸೋಕಾದಾಗ ಈ ಸೊಪ್ಪನ್ನ ಮೈಗೆ ಕಣ್ಣಿಗೆ ಹಚ್ಕೊಂಡ್ರೆ ಸೋಕಾಗಿರೋದು ಕಮ್ಮಿ ಆಗುತ್ತೆ. ಅಂದರೆ ಹೊರಗಡೆ ಎಲ್ಲರೂ ಹೋದಾಗ ಗಾಳಿ ದೃಷ್ಟಿ ಆದಂಗೆ ಆಗಿರುತ್ತಲ್ಲ, ಆವಾಗ ಈ ಸೊಪ್ಪನ್ನ ಯೂಸ್ ಮಾಡಿದ್ರೆ ಸೋಕು ಕಮ್ಮಿ ಆಗುತ್ತೆ ಅನ್ನೋದು ನಮ್ಮ ಕಡೆ ನಂಬಿಕೆ ಇದೆ. ಇದು ದೊಡ್ಡ ಪತ್ರೆಯಿಂದ ಔಷಧಿ ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ ಚಿಕ್ಕ ಮಕ್ಕಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ನೋಡಿ ಗಾಯ್ಸ್, ಇದು ಕರ್ಣಕುಂಡಲ ಅಂತ, ವೈಟ್ ಕಲರ್, ಸಖತ್ತಾಗಿದೆ. ಕರಿಬೇವಿನ ಗಿಡ ಚಿಗುರುತ್ತಾ ಇದೆ. ಅಲ್ಲಿ ಮರ ಆಗಿ ನೋಡಿ
ಬೇರೆ ಕಡೆಗೆ ಮಲ್ಕೊಬಿಟ್ಟಿದೆ ಮಳೆ ಬಂದು. ಇದು ಇದು ಹೊಸ ದಾಸವಾಳದ ಗಿಡ ಹುಟ್ತಾ ಇದೆ. ನೋಡಬೇಕು ಮೊಗ್ಗಾಗಿದೆ, ಯಾವ ಕಲರ್ ಇರುತ್ತೆ, ಹೇಗೆ ಬರುತ್ತೆ ಅಂತ. ಗುಲಾಬಿ ಗಿಡ ನಮಗಂತೂ ಪೂಜೆಗೆ ಹೂಗಂತೂ ಕೊರತೆನೇ ಇಲ್ಲ. ಇಷ್ಟು ಥರ ಹೂಗಳಿದೆ ನೋಡಿ. ಕಬ್ಬು, ಶೋ ಹೂವು, ಆಲೋವೆರಾ, ಹೆರಳಿಕಾಯಿ, ಮಲ್ಲಿಗೆ ಗಿಡ, ಇಲ್ಲೊಂದು ವೀಳ್ಯದೆಲೆ ಚಿಗುರ್ತಾ ಇದೆ, ಇಲ್ಲೊಂದು ಗುಲಾಬಿ ಹೂ ಸಹ ಚಿಗುರ್ತಾ ಇದೆ. ನಿಂಬೆಹಣ್ಣು ನೋಡಿ ಗಾಯ್ಸ್, ನಿಂಬೆಹಣ್ಣು. ನೇರಳೆ ಗಿಡ ಹುಟ್ತಾ ಇದೆ, ಅದು ಬೇರೆ ಜಾಗಕ್ಕೆ ಹಾಕಬೇಕು. ನೋಡಿ ಅರಿಶಿನ ಸಹ ಈಗ ಬೆಳೀತಾ ಇದೆ. ಇವೆಲ್ಲ ಹೊಸ ಗಿಡಗಳು. ಈ ಜಾಗದಲ್ಲಿ ಮೆಣಸು ಸಹ ಇದೆ. ಇದು ನೋಡಿ ತೆಂಗಿನ ಮರ, ಇನ್ನು ಸುಮಾರು ತೆಂಗಿನ ಮರಗಳಿದೆ. ಇದು ಮನೆ ಹತ್ರ ಇರೋ ತೆಂಗಿನ ಮರ, ಮನೆಗೆ ಯೂಸ್ ಮಾಡ್ಕೋತೀವಿ. ಇದು ಬಟರ್ ಫ್ರೂಟ್ ಮರ. ಈ ವರ್ಷ ಸುಮಾರು ಕಾಯಿ ಬಿಟ್ಟಿತ್ತು. ಪ್ರತಿ ವರ್ಷ ಕಾಯಿ ಬಿಡ್ತಾ ಇರಲಿಲ್ಲ. ಈ ವರ್ಷ ಏನು ಕಾಯಿ ಬಿಟ್ಬಿಟ್ಟಿದೆ. ಆ ಕಾಯಿನೂ ಸಹ ಬಾವಲಿಗಳು ಬಿಡ್ತಾ ಇಲ್ಲ, ಎಲ್ಲನೂ ಕೆಳಗಾಗ್ತಾ ಇದೆ. ಬಿದ್ದಿರೋದನ್ನ, ಚೆನ್ನಾಗಿರೋದನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ನೋಡಿ ಕಾಯಿಗಳು. ಇದು ದಾಳಿಂಬೆ ಗಿಡ. ಇದನ್ನು ಹಾಕಿ 1.5 ವರ್ಷ ಆಗಿದೆ. ನೋಡಿ ಚಿಗುರ್ತಾ ಇದೆ. ಇದು ನಮ್ಮಮ್ಮ ಕೊಟ್ಟಿದ್ದು, ಈಗ ಚಿಗುರ್ತಾ ಇದೆ. ಇದು ಇನ್ನೊಂದು ಕಲರ್ ದಾಸವಾಳ. ಈ ಕಲರ್ ನನಗೇನು ಅಷ್ಟು ಇಷ್ಟ ಆಗಲ್ಲ, ಆದರೂ ಇದೆಯಲ್ಲ ನೋಡಿಸ್ತೀನಿ. ಇದರಲ್ಲಿ ನಿಂಬೆ ಗಿಡನೂ ಸಹ ಇದೆ. ನಿಂಬೆ ಗಿಡ ಅಂತೂ ಸಖತ್ತು ಒಣಗೋಗ್ಬಿಟ್ಟಿದೆ, ಕೇರ್ ಮಾಡಬೇಕು. ಕಲರ್ ಅಂತೂ ಅಲ್ಟಿಮೇಟ್ ಆಗಿದೆ. ಇದನ್ನು ನಾನು ಕಳ್ಸೋಕ್ಕೆ ಅಂತ ಇಡ್ತೀನಿ. ಈ ಕಲರ್ ನೋಡಿ, ಇದು ಗಣಪತಿಗೆ ಅಂತ ಇಡೋದಕ್ಕೆ ಚೆನ್ನಾಗಿದೆ. ಈ ಜಾಗ ಬಂದ್ಬಿಟ್ಟು ನಾವು ತರಕಾರಿ ಬೆಳೆಯೋಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಈಗ ಬೀನ್ಸ್ ಹಾಕಿದ್ದೀವಿ. ಇದೇ ಜಾಗದಲ್ಲಿ ವೀಳ್ಯದೆಲೆ ಸಹ ಬೆಳೀತಾ ಇದೆ. ವೀಳ್ಯದೆಲೆ ನಮ್ಮನೆ ಎಷ್ಟು ಸಲ ತಂದು ಹಾಕಿದ್ದೀವೋ ಗೊತ್ತೇ ಇಲ್ಲ. ಇದು ಮಾತ್ರ ಸ್ವಲ್ಪ ಚಿಗುರ್ತಾ ಇದೆ. ಇದರಲ್ಲೇ ಟೊಮೊಟೊ ಗಿಡ ಸ್ವಲ್ಪ ಹಾಕಿದ್ದೀವಿ, ಮತ್ತು ಸೋರೆಕಾಯಿ ಮತ್ತು ಮೆಣಸಿ ಗಿಡ, ಇನ್ನು ಸ್ವಲ್ಪ ತರಕಾರಿ ಬೀಜಗಳನ್ನ ನಮ್ಮ ಅತ್ತೆ ಹಾಕಿದ್ದಾರೆ. ಇದನ್ನು ನಮ್ಮ ಅತ್ತೆನೇ ಹಾಕಿರೋ ಜಾಗ, ಇವೆಲ್ಲ ನಮ್ಮ ಅತ್ತೆನೇ ಮಾಡಿರೋದು. ಇದೊಂದು ಹಲಸಿನ ಮರ. ಇನ್ನೂ ನಮಗೆ ಹಣ್ಣಿನ ಗಿಡಗಳು ಪ್ರತಿಯೊಂದು ಪ್ಲ್ಯಾನಿಂಗ್ ಇದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ತೋಟನ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಅಲ್ಲದೆ ನಮ್ಮ ಅಡಿಕೆ ತೋಟ ಸಹ ಇದೆ. ಅದಕ್ಕಿನ್ನೂ ನಾನು ಹೋಗೋಕ್ಕಾಗಿಲ್ಲ, ಅದು ಸ್ವಲ್ಪ ದೂರದಲ್ಲಿದೆ. ಹೋದಾಗ ನಾನು ಖಂಡಿತ ವಿಡಿಯೋ ಮಾಡಿ ಅದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಜೀವನ ಅಂತಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದರೆ ಈ ವರ್ಷ ಬಿಳಿ ರೋಗ ಅಂತ ಬಂದಿರೋದ್ರಿಂದ ಪ್ರತಿಯೊಬ್ಬರು ರೈತರಿಗೂ ಈ ಸಲ ತುಂಬ ನಷ್ಟ ಆಗ್ತಿದೆ. ವ್ಯವಸಾಯ ನಂಬ್ಕೊಂಡು ಜೀವನ ಮಾಡೋರಿಗಂತೂ ತುಂಬ ಕಷ್ಟ. ಈ ಜೋಳ ಹಾಕಿರೋರಿಗಂತೂ ಈ ಲಾಡಿಸ್ ಅನ್ನೋದನ್ನು ಒಂದು ಔಷಧಿ ಬಂದಿದೆ, ಅದನ್ನು ಹೊಡೆದಾಗ್ಲಿಂದನೂ ಬಿಳಿ ರೋಗ ಅನ್ನೋದು ಯಥೇಚ್ಛವಾಗಿ ಬೆಳ್ಕೊಬಿಟ್ಟಿದೆ. ಈ ಸಲ ತುಂಬ ಕಷ್ಟ. ಬರಗಾಲ, ಮಳೆ ಇಲ್ಲ, ಬೆಳೆ ಹೇಗೆ ಮಾಡೋದು, ಪ್ರತಿಯೊಂದು ಸಹ ಕಷ್ಟ ಆಗಿದೆ ಗಾಯ್ಸ್. ಇದ್ರ ನಡುವೆನೂ ರೈತರು ಅವರು ಹುಮ್ಮಸ್ಸನ್ನ ಕಳ್ಕೊಳ್ದಲೆ ಪ್ರತಿ ವರ್ಷವೂ ಬೆಳೆ ಮಾಡೋದಕ್ಕೆ ಕೈ ಚಾಚ್ತಾರಲ್ಲ, ಅವ್ರಿಗೆ ದೊಡ್ಡ ಹ್ಯಾಟ್ಸ್ ಆಫ್. ಜೀವನ ಅಂತಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದರೆ ಈ ವರ್ಷ ಬಿಳಿ ರೋಗ ಅಂತ ಬಂದಿರೋದ್ರಿಂದ ಪ್ರತಿಯೊಬ್ಬರು ರೈತರಿಗೂ ಈ ಸಲ ತುಂಬ ನಷ್ಟ ಆಗ್ತಿದೆ. ವ್ಯವಸಾಯ ನಂಬ್ಕೊಂಡು ಜೀವನ ಮಾಡೋರಿಗಂತೂ ತುಂಬ ಕಷ್ಟ. ಈ ಜೋಳ ಹಾಕಿರೋರಿಗಂತೂ ಈ ಲಾಡಿಸ್ ಅನ್ನೋದನ್ನು ಒಂದು ಔಷಧಿ ಬಂದಿದೆ, ಅದನ್ನು ಹೊಡೆದಾಗ್ಲಿಂದನೂ ಬಿಳಿ ರೋಗ ಅನ್ನೋದು ಯಥೇಚ್ಛವಾಗಿ ಬೆಳ್ಕೊಬಿಟ್ಟಿದೆ. ಈ ಸಲ ತುಂಬ ಕಷ್ಟ. ಬರಗಾಲ, ಮಳೆ ಇಲ್ಲ, ಬೆಳೆ ಹೇಗೆ ಮಾಡೋದು, ಪ್ರತಿಯೊಂದು ಸಹ ಕಷ್ಟ ಆಗಿದೆ ಗಾಯ್ಸ್. ಇದ್ರ ನಡುವೆನೂ ರೈತರು ಅವರು ಹುಮ್ಮಸ್ಸನ್ನ ಕಳ್ಕೊಳ್ದಲೆ ಪ್ರತಿ ವರ್ಷವೂ ಬೆಳೆ ಮಾಡೋದಕ್ಕೆ ಕೈ ಚಾಚ್ತಾರಲ್ಲ, ಅವ್ರಿಗೆ ದೊಡ್ಡ ಹ್ಯಾಟ್ಸ್ ಆಫ್. ನಾವು ಅನ್ನೋದಕ್ಕಿಂತ ನಾನು ಹಳ್ಳಿಗೆ ಮದುವೆ ಆಗಿರೋದ್ರಿಂದ ಹಳ್ಳಿ ಜೀವನಕ್ಕೆ ನಾನು ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗ್ ಡೇಸ್ನಲ್ಲಿ, ಬಟ್ ಇವಾಗಂತೂ ಫುಲ್ ಅಭ್ಯಾಸ ಆಗೋಗಿದೆ. ಹಳ್ಳಿ ಜೀವನನೇ ಬೆಟರ್ ಅನ್ನಿಸ್ತಾ ಇದೆ. ನಾನು ಇನ್ನು ಮುಂದೆ ನನ್ನ ಹಳ್ಳಿ ಜೀವನ ಹೇಗಿರುತ್ತೆ, ಹಳ್ಳಿ ಬದುಕು ಅಂದರೆ
ಸಾಮಾನ್ಯ ಅಲ್ಲ ಅಂತ ನಿಮಗೆ ಪ್ರತಿಯೊಂದು ಅರ್ಥ ಮಾಡಿಸ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಗಾಯ್ಸ್. ಈ ಸಿಟೀಲಿ ಬೆಳೆದಂಥ ಹೆಣ್ಮಕ್ಳು ಹಳ್ಳಿ ಜೀವನಕ್ಕೆ ಹೊಂದ್ಕೊಳ್ಳೋದಂತೂ ತುಂಬ ಕಷ್ಟ. ನಾನಂತೂ ಸಿಟಿಲಂತೂ ಜೀವನ ಮಾಡಿದ್ದಿಲ್ಲ, ಯಾಕಂದರೆ ಈ ವಾತಾವರಣ ನನಗೆ ಫಸ್ಟ್ ಟೈಮ್. ಹಳ್ಳಿ ಜೀವನ, ಜಮೀನು, ದನ ಕರು ಅನ್ನೋದೆಲ್ಲ ನನಗೆ ಮದುವೆ ಆದಮೇಲೆ ಹೊಸ್ದಾಗಿ ಪರಿಚಯ ಆಗಿದ್ದು. ಈಗ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಲ್ಲ, ಇದೇ ಅಲ್ವಾ ಕಷ್ಟನೋ ಸುಖನೋ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್.